ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಹೋಳಿ ಹಬ್ಬ ಮುಗೀತಲ್ವಾ. ಸೊ ಹೋಳಿ ಹಬ್ಬಕ್ಕೆ ನಾವು ಚಿಕನ್ ತಿಂದಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಯವರು ಚಿಕನ್ ತರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ನೈಟ್ ಡಿನ್ನರ್ಗೆ ನಾವು ಚಿಕನ್ ಸಾರು ಮತ್ತು ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸಂಡಿಗೆ ಮಾಡೋಕ್ಕೆ ಅಂತೇಳಿ ಅಕ್ಕಿ ತೊಳಿತಾ ಇದ್ದೀನಿ. ಅಂದರೆ ಇದು ಓವರ್ ನೈಟ್ ನೆನೆಸಿ ಇಡಬೇಕು ಅಂತೇಳಿ ಇವತ್ತು ನೈಟೇ ನೆನೆಸಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ನೀರು ಹಾಕಿ ನೆನೆಸಿ ಇಡ್ತಾ ಇದ್ದೀನಿ ಓವರ್ ನೈಟು. ಹಾಗೆ ಇವತ್ತು ಚಿಕನ್ ಮಾಡೋಣ ಅಂತೇಳಿ ನಮ್ಮ ಮನೆಯವರು ಚಿಕನ್ ತಗೊಬಂದಿದ್ರು. ಸೊ ಅದಕ್ಕೆ ಇದಕ್ಕಿನ ಬೆಲೆ ಕೂಡ ನಾನು ಇದಕ್ಕೆ ಇಟ್ಟಿದ್ದೀನಿ. ಹಾಗೆ ಚಿಕನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಕೋಳಿ ಕಾಲು ಒಂದು ಹಾಕೋಣ ಅಂತೇಳಿ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಮಸಾಲೆ ರುಬ್ಬಕ್ಕಂತೇಳಿ ಶುಂಠಿನ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಚಿಕನ್ ಮಾಡಿ ತಿನ್ನೋದಷ್ಟೇ. ಹಾಗೆ ಕೊಬ್ಬರಿನೂ ಕಟ್ ಮಾಡ್ಕೊತಿದ್ದೀನಿ. ನೋಡಿ, ಅದೆಲ್ಲ ತೊಳೆದ್ಬಿಟ್ಟು ಒಂದು ಮಿಕ್ಸಿ ಜಾಲ್ ತಗೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಚಕ್ಕೆ ಲವಂಗ ಕೂಡ ಹಾಕಿ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮೆತ್ತಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಚಿಕನ್ ಮಾಡೋಕ್ಕೆ ಅಂಥೇಳಿ. ಇದು ದೊಡ್ಡ ಬಾಯ್ಲರ್ ತಂದಿರೋದ್ರಿಂದ ಬೇಯಲಿಕ್ಕೆ ತುಂಬ ಟೈಮ್ ಹಿಡಿಸುತ್ತಲ್ವ, ಅದಕ್ಕೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡೆ. ಹಾಗೆ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 1 kg ಚಿಕನ್ನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಅರಿಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಚೆನ್ನಾಗಿ ಹಿಡಿಸುತ್ತಲ್ವ ಪೀಸ್ಗಳಿಗೆಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊತೀನಿ. ಅದಾದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ನೋಡಿದ್ರೆ ಚಿಕನ್ನಲ್ಲಿರುವಂತಹ ನೀರೆಲ್ಲ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ಅವಾಗೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಾದಮೇಲೆ 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ನೋಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಹಿಡ್ದಿರುತ್ತಲ್ವ ಪೀಸಿಗಳಿಗೆ. ಸೊ ಅದಾದ ನಂತರ ನೋಡಿ, ನಾನು ಹಿದ್ಕಿದ ಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ಹಿದ್ಕಿದ ಬೇಳೆ ಹಾಕಿ ಚಿಕನ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಳೆನ ಹಾಕಿ ಕಲಿಸ್ಕೊಂಡೆ. ಅದಾದ ನಂತರ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಿದ್ಕಿದ ಬೇಳೆ ಹಾಕಿ ಚಿಕನ್ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಾದ ನಂತರ ನೋಡಿ ಫ್ರೆಂಡ್ಸ್, ಮಸಾಲೆ ಎಲ್ಲ ಹಾಕಿ ಚಿಕನ್ನು ಒಂದು 5 ನಿಮಿಷ ಬೇಯಿಸ್ಕೊಂಡು ಆದಮೇಲೆ ನೀರನ್ನ ಕೂಡ ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಕಡಿಮೆ ಆಯಿತು ಅನಿಸ್ತು, ಅದಕ್ಕೋಸ್ಕರ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಹಾಗೆ ಉಪ್ಪು ಖಾರ ಎಲ್ಲ ಹಿಡಿಸಿದೆಯಾ ಅಂತ ನೋಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇವಾಗ ವಿಸಿಲ್ಗೆ ಇಡ್ತಾಯಿದ್ದೀನಿ. ನೋಡಿ, 7ರಿಂದ 8 ವಿಸಿಲ್ನ ನಾನಿಲ್ಲಿ ಕೂಗಿಸ್ಕೊಂಡು ಆದ ನಂತರ ತಣ್ಣಗಾದ್ಮೇಲೆ ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಚಿಕನು, ತುಂಬ ಟೇಸ್ಟಿಯಾಗಿತ್ತು. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇದು ಮಾರ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಕ್ಕಿ ನೆನೆಸಿದ್ದೆ ಅಲ್ವಾ ಸಂಡಿಗೆ ಮಾಡಬೇಕು ಅಂತೇಳಿ. ಸೊ ಓವರ್ ನೈಟ್ ನೆನೆಸಿಟ್ಟಿದ್ದೆ, ಇವಾಗ ಮಿಕ್ಸಿಗೆ ಹಾಕಿ ರುಬ್ತಾ ಇದ್ದೀನಿ. ಈ ರೀತಿ ಮನೆಯಲ್ಲೇ ನಾವು ಸಂಡಿಗೆ ಮಾಡ್ಕೊಳ್ಳೋದ್ರಿಂದ ಯಾವಾಗ ಬೇಕೋ ಆವಾಗ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಒಂದು 3 ಟ್ರಿಪ್ ಆಯಿತು. ಚೆನ್ನಾಗಿ ಮೆತ್ತಗೆ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡೆ. ಇನ್ನೂ ಒಂದು ಟ್ರಿಪ್ಗೆ ಹಾಕ್ತಾಯಿದ್ದೀನಿ. ಅಕ್ಕಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ. ನೋಡಿ, ಇವಾಗ ಮಿಕ್ಸಿಗೆ ಹಾಕ್ಕೊಂಡಾದಮೇಲೆ ಅದು ಗ್ರೀನ್ ಕಲರ್ ಬೌಲ್ ಐತಲ್ವ, ಅದ್ರ ತುಂಬ ಆಗಿತ್ತು. ಗ್ರೀನ್ ಕಲರ್ ಬೌಲಲ್ಲಿ ತುಂಬ ಆಗಿತ್ತು ಅಕ್ಕಿ ಹಿಟ್ಟು. ಅದನ್ನು ಬೇರೆ ಬೌಲ್ಗೆ ಹಾಕಿಬಿಟ್ಟು ನಾನಿಲ್ಲಿ ನೀರು ಯಾವ ರೀತಿ ಹಾಕ್ಕೋಬೇಕು ಅದನ್ನು ಬೇಯಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು 1 ಬೌಲ್ ಆಗಿತ್ತಲ್ವ ಗ್ರೀನ್ ಕಲರ್ ಬೌಲಲ್ಲಿ. ಸೊ ಅದಕ್ಕೆ 2 ಬೌಲಷ್ಟು ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. 1 ಬೌಲ್ ಅಕ್ಕಿಗೆ 2 ಬೌಲಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಬಿಸಿಯಾಗೋ ಅಷ್ಟರೊಳಗಡೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ, ಅಂದರೆ ಗುಂಟೂರು ಮೆಣಸಿನ್ಕಾಯಲ್ಲಿ 7ರಿಂದ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ತರಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ಅಷ್ಟರೊಳಗಡೆ ನೀರು ಕೂಡ ಬಿಸಿ ಆಯಿತು. ಹಿಟ್ಟು ಅವಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮುದ್ದೆ ಕೋಲು ಸಹಾಯದಿಂದ ನಾವು ಈ ರೀತಿ ತಿರ್ಸ್ಕೋಬೇಕು, ಇಲ್ಲಾಂದರೆ ಗಂಟು ಕಟ್ಟಿಬಿಡುತ್ತೆ. ನಾನಿಲ್ಲಿ ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ಸಾಕಾಗಿಲ್ಲ. ಸೊ ಜಾಸ್ತಿ ಆಯಿತು ಅಂಥೇಳಿ 1 ಬೌಲ್ಗೆ ನಾನು ಬಗ್ಸ್ಕೊಂಡೆ.
ಅದು ಬಗ್ಸ್ಕೊಂಡಿರೋ ಹಿಟ್ಟು ಏನಿದೆ ಅದನ್ನು ನಾನು ಹಪ್ಳ ಮಾಡಬೇಕು ಅಂತ ಸೈಡ್ಗೆ ತೆಗ್ದಿಟ್ಟೆ. ಇವಾಗ 5 ನಿಮಿಷನೂ ಹಿಂಗೆ ಬಿಡೋಂಗಿಲ್ಲ, ಇಲ್ಲಾಂದರೆ ಗಂಟು ಕಟ್ಟಿಬಿಡುತ್ತೆ. ಅದಕ್ಕೋಸ್ಕರ ನಾನು ಫಾಸ್ಟಾಗಿ ಇಲ್ಲಿ ತಿರುಗಿಸ್ತಾ ಇದ್ದೀನಿ. ಒಂದು 5 ನಿಮಿಷನೂ ಇಡೋಂಗಿಲ್ಲ. ನೋಡಿ ಇವಾಗ ಚೆನ್ನಾಗಿ ಗಟ್ಟಿ ಬಂದಿದೆ ಅಲ್ವಾ ಹಿಟ್ಟು, ಅದಕ್ಕೆ ಆವಾಗೇ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮೆಣಸಿನ್ಕಾಯ್ದು, ಅದನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ನಾನಿಲ್ಲಿ ಜೀರಿಗೆನ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡ್ಕೊಳ್ಳಿ ಉಪ್ಪೆಲ್ಲ ಸರಿ ಹೋಗಿದೆ ಇಲ್ವಾ ಅಂಥೇಳಿ. ನನಗೆಲ್ಲ ಉಪ್ಪೆಲ್ಲ ಕರೆಕ್ಟಾಗಿತ್ತು, ಅದಕ್ಕೆ ಹಾಕ್ಕೊಂಡಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟೆ. ನೋಡಿ 5 ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಈ ರೀತಿ ಅದಕ್ಕೆ ಬಂದಾಗ ನಾವು ಇಳಿಸ್ಕೊಂಡ್ರೆ ಸರಿ ಹೋಗುತ್ತೆ. ಹಾಗೆ ಹಪ್ಪಳ ಮಾಡಬೇಕು ಅಂಥೇಳಿ ನಾನು ಇನ್ನೊಂದು ಪಾತ್ರೆಯಲ್ಲಿ ಆವಾಗೇ ಬಗ್ಸಿಟ್ಟಿದ್ದೆ ಅಲ್ಲ ಹಿಟ್ಟನ್ನ, ಅದನ್ನು ಕೂಡ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ನೋಡಿ ಇವಾಗ ಮುದ್ದೆ ಕೋಲಿನಿಂದ ಚೆನ್ನಾಗಿ ತಿರುಗ್ಕೋಬೇಕು, ಇಲ್ಲಾಂದರೆ ಗಂಟು ಕಟ್ಟಿಬಿಡುತ್ತೆ ಅಂತ ಅವಾಗ ಹೇಳಿದ್ನಲ್ವ. ಹಾಗೆ ಜೀರಿಗೆನೂ ಹಾಕಿದೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮುದ್ದೆ ಕೋಲಿಂದನೇ ಮಾಡಿ ತುಂಬ ಸುಲಭ ಆಗುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಾನಿಲ್ಲಿ ಅಚ್ಚದ ಖಾರದ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ತಿರುಗ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಕಲಸಾದ್ಮೇಲೆ ಈ ಅದಕ್ಕೆ ಬಂದರೆ ಸರಿ ಹೋಗುತ್ತೆ. ಇವಾಗ ಸ್ಟವ್ ಆಫ್ ಮಾಡಿ ಇಳಿಸ್ಕೊಳ್ಳೋದಷ್ಟೇ. ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಮಾಡಿ ಮೇಲೆಗೆ ಹೋಗ್ತಾ ಇದ್ದೀನಿ. ಚೆನ್ನಾಗಿ ಬಿಸಿಲು ಕೂಡ ಇದೆ. ಬೀಗ ಹಾಕ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲೇ ಹಾಕೋದು ಅಂತೇಳಿ ಚೆನ್ನಾಗಿ ಗುಡಿಸ್ಬಿಟ್ಟು ಬಂದಿದ್ದೀನಿ. ಇವಾಗ ಒಂದು ಚಾಪೆ ತಗೊಂಡು ಅದನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ನಾನು ಒಂದು ಸೀರೆ ಕೂಡ ತಗೊಂಡು ಬಂದಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಹೆವಿ ಬಿಸಿಲಿದೆ, ನಿಜವಾಗ್ಲೂ ವಿಡಿಯೋ ತಕ್ಕೊಂಡು ಅಲ್ಲಿ ಚಕ್ಲಿ ಎಲ್ಲ ಬಿಡೋದು ತುಂಬ ಕಷ್ಟ ಆಯಿತು. ಫಸ್ಟು ಹಪ್ಳಕ್ಕೆ ಅಂತೇಳಿ ಬೇಯಿಸಿದ್ವಲ್ಲ ಹಿಟ್ಟು, ಅದನ್ನು ಹಾಕ್ಕೊತೀನಿ. ಯಾಕಂದರೆ ಗಟ್ಟಿ ಆಗಿಬಿಟ್ರೆ ಮತ್ತು ಹಪ್ಳ ಆಗಲ್ವಲ್ಲ, ಅದಕ್ಕೋಸ್ಕರ. ನೋಡಿ ಒಂದು ಸ್ಪೂನ್ ತಗೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಹಪ್ಳ ಥರ ಹಾಕ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಹಾಕ್ಕೋಬೋದು, ಇಲ್ಲ ದೊಡ್ಡ ದೊಡ್ಡದಾಗಿ ಹಪ್ಳ ಥರ ಮಾಡ್ಕೋಬೋದು. ಶೇಪ್ ಹಿಂಗೆ ಬರಬೇಕಂತ ಏನಿಲ್ಲ, ನನಗೆ ಯಾವ ರೀತಿ ಇಷ್ಟ ಬಂತೋ ಆ ರೀತಿ ಹಾಕ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಚೆನ್ನಾಗಿ ಬಂದಿತ್ತು. ಸೊ ನೋಡಿ ಇಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಹಪ್ಪಳ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ರೌಂಡಾಗಿ ಹಾಕಿದ್ದೆ, ಬಟ್ ಒಣಗೋಷ್ಟ್ರೊಳಗಡೆ ನನಗೆ ಶೇಪೇ ಸರಿಯಾಗಿ ಬರಲಿಲ್ಲ. ಇಟ್ಸ್ ಓಕೆ, ಚೆನ್ನಾಗಿ ಬಂದಿತ್ತು, ಏನು ವೇಸ್ಟ್ ಆಗಿಲ್ಲ ಹಿಟ್ಟು ಅಂತ ಅನಿಸ್ತು. ಏಕೆಂದರೆ ಅಕ್ಕಿ ಹಿಟ್ಟಿನಿಂದ ನಾನಿದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಒಂದು ಸರಿ ಮಾಡಿದೆ, ಅದು ರೈಸ್ ಮಿಕ್ಕಿತ್ತಲ್ವ ಅದರಲ್ಲಿ ಮಾಡ್ಕೊಂಡಿದ್ದು. ಅಕ್ಕಿ ಹಿಟ್ಟಿನಲ್ಲಿ ಫಸ್ಟ್ ಟೈಮ್ ಇದೇ ಮಾಡ್ತಾ ಇರೋದು. ನೋಡಿ ನಾನು ತುಂಬ ಬಿಸಿಲಾಗ್ಬಿಟ್ಟಿದ್ದು, ಅದಕ್ಕೋಸ್ಕರ ಹೆಂಗೆ ಬೇಕೋ ಹಂಗೆ ಹಾಕ್ಕೊಂಡು ಬಂದುಬಿಟ್ಟೆ. ಅದಾದ ನಂತರ ಚಕ್ಲಿ ಬಿಡಿಸ್ಬೇಕಲ್ವ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸಂಡಿಗೆ ಮಾಡೋಕ್ಕಂತ ಹೇಳ್ಬಿಟ್ಟು ಚಕ್ಲಿ ಟೈಪ್ ಮಾಡೋಣ ಅಂಥೇಳಿ ಹಿಟ್ಟು ಬೇಯಿಸ್ಕೊಂಡಿದ್ನಲ್ವ, ಅದನ್ನು ಕೂಡ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇದು ಚಕ್ಲಿ ಮಾಡ್ತೀವಲ್ಲ ಅದನ್ನು ತಗೊಂಡು ಅದರೊಳಗಡೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಲ್ಲಿ. ಬಿಸಿಲು ಜಾಸ್ತಿ ಇರೋದ್ರಿಂದ ನನಗೆ ತುಂಬ ಕಷ್ಟ ಆಯಿತು. ನೋಡಿ ಹಾಕ್ಕೊಂಡು ಇವಾಗ ಚಕ್ಲಿ ಬಿಡಿಸೋಣ ಅಂತ ಬಿಡಿಸ್ತಾ ಇದ್ದೀನಿ. ನನಗೆ ಶೇಪೇ ಸರಿಯಾಗಿ ಬರಲಿಲ್ಲ, ಯಾಕೆಂದರೆ ಚಕ್ಲಿ ಟೈಪ್ ಬಿಡೋಕ್ಕೆ ಆಗಿಲ್ಲ. ಹಿಟ್ಟು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕಿತ್ತು, ಬಟ್ ಸ್ವಲ್ಪ ಮೆತ್ತಗಿದೆ, ಅದಕ್ಕೋಸ್ಕರ ಅದು ಕಟ್ಟಾಗಿ ಹೋಗ್ತಾಯಿತ್ತು. ಹೇಗೋ ಕಷ್ಟಪಟ್ಟು ಆ ಬಿಸಿಲಲ್ಲಿ ಹೆಂಗೆ ಬಂದರೆ ಹಂಗೆ ಬಿಟ್ಬಿಟ್ಟೆ. ಸೊ ಫೈನಲಿ ಚೆನ್ನಾಗೇ ಬಂತು. ರೌಂಡಾಗಿ ಚಕ್ಲಿ ಟೈಪ್ ಬಿಡೋಣ ಅಂತ ತುಂಬ ಕಷ್ಟಪಟ್ಟು ನೋಡಿದೆ, ಬಟ್ ಸರಿಯಾಗಿ ಬರಲಿಲ್ಲ. ಏಕೆಂದರೆ ಹಿಟ್ಟನ್ನ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಿತ್ತು, ಆವಾಗ ಗಟ್ಟಿ ಆಗ್ತಾಯಿತ್ತು. ಇಲ್ಲಿ ಸ್ವಲ್ಪ ಮೆತ್ತಗಿರೋದ್ರಿಂದ ಕಟ್ಟಾಗಿ ಹೋಗ್ತಾಯಿತ್ತು. ಮತ್ತು ಹಿಟ್ಟು ತಣ್ಣಗೆ ಆಗ್ತಾ ಸ್ವಲ್ಪ ಗಟ್ಟಿಯಾಗಿ ಬಂತು. ಫೈನಲಿ ಚೆನ್ನಾಗಿ ಬಂತು. ನೋಡಿ ಇವಾಗ ಚೆನ್ನಾಗಿ ಬರ್ತಾಯಿದೆಯಲ್ವಾ. ರೌಂಡಾಗೆ ಬಿಟ್ಕೋಬೇಕಂತ ಏನಿಲ್ಲ, ಯಾವ ರೀತಿ ಇಷ್ಟ ಬಂದರೆ ಆ ರೀತಿ ಬಿಟ್ಕೊಂಡು ಬಂದೆ. ಸೊ ಫೈನಲಿ ಸಂಡಿಗೆ ಎಲ್ಲ ಬಿಟ್ಟಿದ್ದಾಯಿತು. ಇನ್ನು ಒಣಗಿದ್ರೆ ಸಾಯಂಕಾಲ ಎತ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೊಂಡು ತಿಂದುಬಿಡೋದಷ್ಟೇ. ಇದು ಪಕ್ಕದ ಮನೆಯವ್ರದ್ದು. ಬಿಸಿಲು ಹೆವಿ ಇರೋದ್ರಿಂದ ಬೇಗನೆ ಒಣಗೋಯ್ತು. ಸೊ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ಹಪ್ಪಳ ಶೇಪ್ ಸರಿಯಾಗಿ ಬರಲಿಲ್ಲ, ಫಸ್ಟೇ ಹೇಳಿದ್ನಲ್ವ, ಇವತ್ತು ಚಕ್ಲಿ. ಸೊ ಇವಾಗ ಎಣ್ಣೆಗೆ ಬಿಟ್ಟು ನೋಡೋಣ ಯಾವ ರೀತಿ ಬರುತ್ತೆ ಅಂತೇಳಿ. ನೋಡಿ ಎಣ್ಣೆ ಬಿಸಿ ಆದಮೇಲೆ ಬಿಡ್ತಾಯಿದ್ದೀನಿ. ತುಂಬ ಬಿಸಿಲಿತ್ತು, ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ. ಫೋನ್ ಕೂಡ ತುಂಬ ಬಿಸಿ ಬಂದುಬಿಡ್ತು. ನನಗೆ ಭಯನೇ ಆಯಿತು, ಎಷ್ಟೊಂದು ಬಿಸಿಲು ಬಂದಿದೆ ಅಂತೇಳಿದ್ರೆ, ಅಷ್ಟು ಬಿಸಿಲು. ಸೊ ಹೇಗೋ ಒಂದು ಕಷ್ಟಪಟ್ಕೊಂಡು ಸಂಡಿಗೆ ಫೈನಲಿ ಆಗಿ ರೆಡಿ ಮಾಡಿಕೊಂಡೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತಿ, ನನ್ನ ಮುಂದಿನ ನೋಟಿಫಿಕೇಷನ್ ಬರುತ್ತೆ.
ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.